ಅಯ್ಯೋ ಪಾಪ ಪೊಲೀಸ್ ಇಲಾಖೆ ಛೇ ಎಂತ ದುರ್ಗ. ಅವ್ರನ್ನೇ ಅವ್ರು ಬಚಾವ್ ಮಾಡ್ಕೊಳಕ್ ಆಗದೆ ಇರೋ ಅವ್ರ ಜನರನ್ನ ಏನ್ ಬಚಾವ್ ಮಾಡ್ತಾರೆ ಸರ್? ಅವ್ರನ್ನೇ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳಕ್ ಸಾಧನಾ ಕಾರ್ಯಕ್ರಮ ನೋಡಿದ್ರಿ ನೀವು? ಸಾಧನಾ ಕಾರ್ಯಕ್ರಮ ನೋಡಿದ್ರ ನಾಗೇಂದ್ರ ಅವರೇ, ನಾನು ಒಂದು ತುಂಬಾ ವ್ಯಾಲಿಡ್ ಪಾಯಿಂಟ್. ಪಾಪ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಅವ್ರನ್ನ ಅವರೇ ಬಚಾವ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಪರವಾಗಿ ಒಬ್ಬ ಕಾನ್ಸ್ಟೇಬಲ್ ಪಟ್ಟಿ ಹಾಕ್ಕೊಂಡು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ರಾಜ್ಯಪಾಲರಿಗೆ ಮೌನ ಪ್ರತಿಭಟನೆ ಮಾಡುವಂತಹ ಸ್ಥಿತಿಗೆ ನಮ್ಮ ಕರ್ನಾಟಕ ಪೊಲೀಸ್ ಬಂದಿದೆ. ನಿಮ್ಮನ್ನು ನೀವೇ ಬಚಾವ್ ಮಾಡ್ಕೊಳ್ಳಲ್ಲ, ನೀವು ನಮ್ಮನ್ನು ಬಚಾವ್ ಮಾಡ್ಕೋತೀರಾ? ನಿಮ್ಮ ಪರವಾಗಿ ನೀವೇ ಮಾತಾಡೋಕ್ಕೆ ನಿಮಗೆ ವಾಯ್ಸ್ ಇಲ್ಲ, ದನಿ ಇಲ್ಲ, ನಿಮಗೆ ಶಕ್ತಿ ಇಲ್ಲ. ಇಷ್ಟು ಪವರ್ಲೆಸ್ ನೀವು ಕರ್ನಾಟಕ ಪೊಲೀಸ್. ನನಗಂತೂ ಸಖತ್ ಬೇಜಾರಾಗ್ತಾ ಇದೆ. ಅಯ್ಯೋ ಪಾಪ ನೀವು, ಪಾಪ ನಿಮ್ಗೆ ಹಿಂಗ ಆಗ್ಬಾರ್ದಾಗಿತ್ತು ಪೊಲೀಸ್ ಇಲಾಖೆಗೆ. ಪಾಪ ಸರ್, ಇವತ್ತು ಸಾಧನಾ ಸಮಾವೇಶ ಒಂದು ಮಾಡ್ದಲ್ಲಿ ಅಲ್ಲಿ ಕೇವಲ ಒಂದು ಇಬ್ಬರು ಮಹಿಳೆಯರು ಧಿಕ್ಕಾರಕ್ಕೆ ಹೋಗಿದ ತಕ್ಷಣದಲ್ಲಿ ಅವರು ಪೊಲೀಸ್ ಅಧಿಕಾರಿ ಎಸ್ ಪಿ ಅವ್ರನ್ನ ಆ ಒಂದು ಸ್ಟೇಜ್ ಮೇಲೆ ಅಷ್ಟು ಜನ ಸೇರಿದ್ದಾರೆ, ಅಷ್ಟು ಸಭೆ ಸೇರಿದ್ದಾರೆ. ಪೊಲೀಸ್ ಅಧಿಕಾರಿ, ಗೌರವಿತ ಅಧಿಕಾರಿ, ಕೇವಲ 5 ವರ್ಷದ ರಾಜಕಾರಣ ಅವ್ರದ್ದು, 63 ವರ್ಷ ಸರ್ವಿಸ್ ಇರೋಂಥವ್ರು, ದಿನನಿತ್ಯ ಜನಗಳ ಮಧ್ಯೆ ಸರ್ವಿಸಲ್ಲಿ ಮಾಡೋಂಥವ್ರು. ಒಬ್ಬ ಅಧಿಕಾರಿನ ಗೌರವಿತಾಗಿ ಮಾತಾಡಿಸ್ದೆ, ಏಯ್ ಯಾರಯ್ಯಲ್ಲಿ ಬಾರಯ್ಯಲ್ಲಿ ಹೊಡೆತೀನಿ ನೋಡು ಏನು ಅಂತ ಕೈ ಎತ್ತು ಮಾತಾಡ್ತಾರಲ್ಲ, ಮಾತಾಡ್ತಾರಲ್ಲ ಅಧಿಕಾರಿ. ಡಿಪಾರ್ಟ್ಮೆಂಟ್ ಯಾರು ಮಾಡಿರೋದು? ಸಿದ್ದರಾಮಯ್ಯ ತಾನೇ ಮಾಡಿರೋದು. ಆಯ್ತಾಯ್ತಾಯ್ತು, ಸಿದ್ದರಾಮಯ್ಯರು ಅಂತ ಅಧಿಕಾರಿಗಳನ್ನ ಓಪನ್ ಸ್ಟೇಟ್ ಮೇಲೆ ಅಧಿಕಾರಿಗಳಿಗೆ ಕೊಡುವಂತ ಗೌರವ ಇದೆಯಲ್ಲ, ಅದು ಭಯ ಬಿದ್ದಿದ್ದಾರೆ. ಅವ್ರ ಮುಂದೆ ನಿಲ್ಲ ಭಯ ಬೀಳ್ತಾ ಇದಾರೆ, ಅವ್ರ ಮುಂದೆ ಓಡಕ್ ಭಯ ಬೀಳ್ತಾ ಇದಾರೆ. ಮಾತಾಡಿದ್ರೆ ಟ್ರಾನ್ಸ್ಫರ್, ಅಲ್ಲ ಸರ್, ಟ್ರಾನ್ಸ್ಫರ್ ಅದಕ್ಕೆ ಭಯ ಪಡ್ಬೇಕನ್ನ ಭಯ ಪಡ್ತಿದ್ದಾರೆ. ಯಾಕೆ ಮಾತಾಡ್ತಾ ಇಲ್ಲ? ದಿಸ್ ಇಸ್ ಅನ್ಫೇರ್, ಇದು ಸರಿ ಇಲ್ಲ. ಇದಕ್ಕೆ ನಾವು ನಾವು ಹೇಳಿದ್ರು ಕೂಡ ನೀವು ಪೊಲಿಟಿಕಲ್ ಪವರ್ಗೆ ನಮ್ಮಲ್ಲಿ ಪ್ರೆಷರ್ ಹಾಕಿದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ. ಮಾತಾಡಿದ್ರೆ ಎಲ್ಲ ಕೇಸ್ಗಳು ಬರ್ತಾವೆ ಆಚೆಗಳೇ. ಅವ್ರ ಮೇಲೆ ಏನಾದ್ರು ಒಂದು ಮಾಡಿ ಕೈಯಾರ ಆತ್ಮಹತ್ಯೆ ಸೂಸೈಡ್ ಆಗ್ತವೆ ಅಧಿಕಾರಿಗಳದ್ದು. ಯಾವ ಅಧಿಕಾರಿ ಮಾತಾಡ್ತಾರೋ ಅವ್ರ ಮರುಕ್ಷಣ ಸೂಸೈಡ್ ಆಗ್ತಾ ಇದಾವೆ ಸರ್ಕಾರದಲ್ಲಿ. ನೋ ಇವ್ರು ಮಾತಾಡ್ಬೇಕು. ಎಸ್ ಸರ್. ಅಲ್ಲ ನಿಮ್ಗೆ ಪಾಪ ಅನ್ಸಲ್ವಾ ಸರ್ ಪೊಲೀಸ್ ಇಲಾಖೆ ನೋಡಿದ್ರೆ? ಒಂದು ನಿಮಿಷ. ಅಲ್ಲ ನಿಮ್ಗೆ ಪಾಪ ಅನ್ಸಲ್ವಾ? ಮತ್ತೆ ಬರ್ತೀನಿ. ಮತ್ತೆ ಬೇಡ, ಬಂದ್ಬಿಡಿ ಈಗ. ಪಾಪನೇ ಅದು. ಅವ್ರ ಪಾಪ ಅಲ್ವಾ ಸರ್? ಅವರು ಸ್ಯಾಲರಿಗೋಸ್ಕರ IPS ಮಾಡಿ ಅವರು ಏನೋ ಜನರ ಬಗ್ಗೆ ಅವ್ರ ಕಮಿಟ್ಮೆಂಟ್ ಇರಲ್ಲ. ಪೊಲಿಟಿಷಿಯನ್ಸ್ ಬಗ್ಗೆ ಅವ್ರಿಗೆ ತುಂಬಾ ಕಮಿಟ್ಮೆಂಟ್ ಇರುತ್ತೆ ಅಂತ ಗೊತ್ತಾಯ್ತು. ಸಸ್ಪೆಂಡ್ ಮಾಡ್ರಿ, ನೀವು ಹೋಗಿರಿ, ನೀವು ನಾವು ಅರ್ಸ್ಕೊಂಡು ಓಡಾಡ್ತೀವಿ. ನಾವು ಜನ ಅವ್ರ ಪರವಾಗಿದ್ದೀವಿ, ಪೊಲೀಸರ ಪರವಾಗಿ. ನಾವು ಜನ ನಮ್ಗೆ ಒಂಥರ ಬೇಜಾರಾಗ್ತಾ ಇದೆ. ಅಯ್ಯೋ ಪಾಪ ಪೊಲೀಸ್ ಅಧಿಕಾರಿಗಳನ್ನ ನಿಷ್ಠಾವಂತರನ್ನ ಸಸ್ಪೆಂಡ್ ಮಾಡಿದ್ರಲ್ಲ. ಆಕ್ಚುಲಿ ಇವರು ಮಾಡೋದಕ್ಕೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಇವರು ಅದಕ್ಕೆ ಮುಂದೆ ನಥಿಂಗ್ ಡೂಯಿಂಗ್ ಆಗಲ್ಲ. ನಾಳೆ ಹೆಚ್ಚು ಕಡಿಮೆ ಆದ್ರೆ ಅದ್ ಮತ್ತೆ ನಂಬುಡಕ್ಕೆ ನೀವು ತರ್ತೀರಾ, ಆಗಲ್ಲ ಅಂತ ಧೈರ್ಯವಾಗಿ ಹೇಳ್ದೇ ಇರುವಂತ ಪರಿಸ್ಥಿತಿಗೆ ನಮ್ಮ ಪೊಲೀಸ್ ಇಲಾಖೆ ಬಂದ್ಬಿಟ್ಟಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಕೆಟ್ಟೋಗಿದೆ ವ್ಯವಸ್ಥೆ ಸ್ಟೇಜ್ ಮೇಲೆ ಕುತ್ಕೊಂಡಿದ್ರಂತೆ. ನಾನು ಇದು ನೋಡ್ತಾ ಇರೋದು ಏನಂದ್ರೆ, ಈ BJPನವರು, JDSನವರು, ಕಾಂಗ್ರೆಸ್ನವರು ಅವರು ವೋಟ್ ಬ್ಯಾಂಕ್ಗೋಸ್ಕರ ಈ ವಿಷಯ ಎತ್ಕೊಳ್ತಾರೆ, ಮಾತಾಡ್ತಾರೆ. ಬಟ್ ಪ್ರಾಣ ಹೋಗಿರೋರು ಪಾಪ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರು. ಇನ್ನೊಂದು ಇವ್ರು ಏನಂದರೆ ಹೇಳ್ತಾರೆ ಅಂದರೆ, ಫಸ್ಟ್ ಬೇಸಿಕ್ಕಿಗೆ ಬರೋಣ. ಬೇಸಿಕ್ ನೀವು ನೋಡಿ, ಲಾಯರ್ ಸಾಹೇಬ್ರು ಹೇಳ್ದಂಗೆ ಇವರಿಗೆ JDS, BJP, ಕಾಂಗ್ರೆಸ್ಸು 3 ಜನನೂ ಸೇರಿಬಿಟ್ಟು ಇದು ಈ ಥರ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಪ್ಪಿಗೆ ತಗೊಂಡು, ಇದು ನಮ್ಮ ಏನು RCB ಕಪ್ಪು, ಇದು ಕಾಂಗ್ರೆಸ್ ಕಪ್ ಅಲ್ಲ. ಅಂದರೆ ಅಪೋಸಿಷನ್ನ ಇಲ್ಲೇ ಅಪೋಸಿಷನ್ ಅವ್ರನ್ನೂ ಮಾತಾಡಲ್ಲ, ಯಾರನ್ನೂ ಮಾತಾಡಲ್ಲ. ಇವರೇ ಕಾಮನ್ ಸೆನ್ಸ್ ಬಿಟ್ಟು ಇವರೇ ಡಿಸಿಷನ್ ತಗೊಂಡಿದ್ದಾರೆ. ಒಂದು ಪರ್ಮಿಷನ್ನು KSA ಒಂದು ಕಮಿಟಿ, ಅಲ್ಲಿ KSA ಯಾರ ಅಂಡರಲ್ಲಿ ಬರ್ತದೆ? ಗೌರ್ಮೆಂಟ್ ಅಂಡರಲ್ಲಿ ಬರಲ್ಲ, ಅದು KSA. ಯಾಕಂದ್ರೆ ನನ್ನ ಮಗನು ಅಂಡರ್ 13 ಆಡಿದ್ದಾನೆ. ನಾನು ರಾಹುಲ್ ದ್ರಾವಿಡ್ ಇರ್ಬೋದು, ಇಲ್ಲ ನಮ್ಮ ರಾಹುಲ್ ಇವಾಗಿರೋರು, ಮನೀಶ್ ಪಾಂಡೆ, ಕರುಣ್ ನಾಯರು, ಅವ್ರು ಚಿಕ್ಕ ಮಕ್ಕಳಾದಾಗ ಓಡ್ಬೇಕಾದ್ರೆ ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟು ನೋಡಿದ್ದೀನಿ, ಮಾತಾಡಿದ್ದೀನಿ. ಇವರು KSAನಲ್ಲಿರುವಷ್ಟು ದಿಮಾಕು ಎಲ್ಲೂ ಇಲ್ಲ. ಅದೇ ನೀವು ಟಿಕೆಟ್ಸ್ ಇಡ್ರಿ, ಎಲ್ಲರೂ ಮುಂದೆ ಬರ್ತಾರೆ, ಪ್ರತಿಯೊಬ್ಬರು ನೋಡ್ತಾರೆ. ಇವರು KSA ಅಂದರೆ ಫ್ರೀ ತಾನೇ, ಏನು ಸಿಗಲ್ಲ ಅಲ್ಲಿ ಕ್ಲಬ್ ಇದೆ, ಎಲ್ಲ ಇದೆ, ನೋಡ್ಕೊಳ್ತಾರೆ. ಇವರು KSA ರೆಸ್ಪಾನ್ಸಿಬಿಲಿಟಿ, ವಾಟ್ ಈಸ್ ದಿಸ್ ದೇರ್ ರೆಸ್ಪಾನ್ಸಿಬಿಲಿಟಿ? ದೆನ್ ವೈ ದೇ ಆರ್ ಹೋಲ್ಡಿಂಗ್ KSA ಸ್ಟೇಡಿಯಂ. ಮತ್ತು ಅವರು
ಯಾರು ಕೊಟ್ಟರು ಪರ್ಮಿಷನ್ನು? ವಿತೌಟ್ KSA ಪರ್ಮಿಷನ್ನು ಹೌ ಪೊಲೀಸ್ ವಿಲ್ ಗಿವ್ ಪರ್ಮಿಷನ್? ನನ್ನ ಪ್ರಿಮಿಸಿಸ್ನಲ್ಲಿ ನನ್ನ ಮನೆಯಲ್ಲಿ ಮಾಡಬೇಕಾದ್ರೆ ವೆದರ್ ಮೈ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಆರ್ ನಾಟ್. ಮತ್ತು ಗೇಟುಗಳು ಸಣ್ಣ ಗೇಟುಗಳು ಎಲ್ಲರನ್ನು ಫಸ್ಟ್ ಕೂರಿಸ್ಬಿಟ್ಟು ಮತ್ತೆ ಗೇಟ್ಗೆ ಹಾಕ್ಬಿಡ್ಬೇಕಾಯ್ತು. ಎಲ್ಲ ಫುಲ್ ಆಗೋಗಿದೆ ಇಲ್ಲ ಅಂತ ಅಂದ್ಬಿಟ್ಟು ಲಾಕ್ ಹಾಕ್ಬಿಡ್ಬೇಕಾಯ್ತು. ಇಫ್ ದಟ್ ಈಸ್ ದಿ ಕೇಸ್ 1 hour ಮುಂಚೆ ಅಲ್ಲ, ನಾನು ಹೇಳಿದ್ದು ಆ ಥರ ಅದು ಬೇಡ. ಬಟ್ ಇವರು ರಾಜಕೀಯ ವ್ಯಕ್ತಿಗಳು ಮೇಡಮ್, ಇದು ವಿತೌಟ್ ಕಾನೂನು ಕಾನೂನು ಪಾಲಿಸದೆ ಇವರು ಈ ಫಂಕ್ಷನ್ ಮಾಡಿದ್ದಾರೆ. ಅದರಿಂದ 11 ಜನ ಸತ್ತಿದ್ದಾರೆ. ಕಾನೂನಲ್ಲಿ ಏನಿದೆ? ಯಾರು ಪರ್ಮಿಷನ್ ಕೊಡಬೇಕು? ಅಂದರೆ ಅಷ್ಟು ಬೇಗ ಯಾಕೆ ಮಾಡಬೇಕಾಯ್ತು ಫಂಕ್ಷನ್ನು? ಅಂದರೆ ಪರ್ಮಿಷನ್ಗಳೇ ಇಲ್ಲ. ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಹೌದೇ ಕೇಸ್ ಸರ್ವಾಧಿಕಾರ ಇದೆ. ಅದೇ ನಾನು ಹೇಳ್ತಾ ಇರೋದು. ನೀವ್ ಹೇಳ್ದಾಗೆ KSCAನು ಕೂಡ ಇದರಲ್ಲಿ ತುಂಬಾ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವ್ರ ಹೈರಾರ್ಕಿ ಏನ್ ನಡೀತು, ಇವ್ರು ಸರಿಯಾಗಿ ಪಾಸ್ ವಿತರಿಸೋದ್ರಿಂದ ಹಿಡಿದು ಗೇಟ್ಗಳಿಂದ ಹಿಡಿದು ಸೆಕ್ಯೂರಿಟಿ ಇಲ್ಲ ಆಗಲ್ಲ ಅಂತ ಹೇಳಿದ್ಮೇಲೆ ಇವ್ರ ಕಾರ್ಯಕ್ರಮ ಅವ್ರದ್ದು ಎಷ್ಟು ಪಾಲುದಾರಿಕೆ ಇದೆಯೋ ಅಷ್ಟೇ ಗೌರ್ಮೆಂಟ್ ಇದೆ. ನಾನು ಗೌರ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಇವತ್ತು ಆಯ್ತು, KSCA ಮೇಲೆ ಕೇಸ್ ಮಾಡ್ತಿದ್ದೀರಿ, RCB ಮೇಲೆ ಕೇಸ್ ಮಾಡ್ತಿದ್ದೀರಿ, ವಿರಾಟ್ ಕೊಹ್ಲಿ ಮೇಲೆ ಒಂದ್ ನಿಮಿಷ ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಕೇಸ್ ಮಾಡ್ತಾ ಇದ್ದೀರಿ ಅಥವಾ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀರಿ. ಹೈಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ಅವರು ಮಾಡ್ತಾ ಇದ್ದಾರೆ. 48 hours ಮಾಡಿಲ್ಲ. ನಮ್ಮ AAP ವಕ್ತಾರರು ಯೂತ್ ಲೋನ್ ಆತು ಹೈಕೋರ್ಟ್ ನಲ್ಲಿ. ಆಯ್ತು, ಒಂದ್ ನಿಮಿಷ ಇರಿ ಸರ್. ನೋಡಿ, ನೀವು ಮಧ್ಯೆ ನೀವು ಸ್ಟಾಪ್ ಮಾಡಿಸ್ತಾ ಇದ್ದೀರಾ. ಒಂದು RCB ಮೇಲೆ ಕೇಸ್ ಹಾಕಿದ್ರಿ, KSCA ಮೇಲೆ ಕೇಸ್ ಹಾಕಿದ್ರಿ, ಮತ್ತೆ DNA ಮೇಲೆ ಕೇಸ್ ಹಾಕಿದ್ರಿ, ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಮತ್ತು ಕಮಿಷನರ್ನು ಸಸ್ಪೆಂಡ್ ಮಾಡಿದ್ರಿ, ಇಂಟೆಲಿಜೆನ್ಸ್ ಅವ್ರನ್ನೂ ಸಸ್ಪೆಂಡ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಓಕೆ, ಸರ್ಕಾರದ್ದೇನು ಪಾತ್ರ ಹಂಗಾದ್ರೆ? ಸರ್ಕಾರ ಇವತ್ತು ನಿಮಗೆ ಒಂದ್ ನಿಮಿಷ, ಸರ್ಕಾರದ ಪಾತ್ರ ಹಾಗಾದ್ರೆ ಯಾರು ಎಲ್ಲಿ ಬೇಕಾದ್ರೂ ಕಾರ್ಯಕ್ರಮ ಮಾಡಬಹುದು. ನಾಳೆ ನಿಮ್ ಪಾತ್ರ ಇರಲ್ಲ, ನಾಳೆ ನಿಮ್ದೇನು ಹೇಳಕ್ಕೆ ಕೇಳಕ್ಕೆ ಏನು ಇರಲ್ಲ. ಹಾಗಾದ್ರೆ ಎಲ್ಲ ಇಲಾಖೆಗಳು ಇಲಾಖೆಯ ಮಂತ್ರಿಗಳು ಎಲ್ಲ ಏನು ಆಕ್ಟಿವ್ ಆಗಿಲ್ಲ, ಯಾರು ಏನು ಆಕ್ಟಿವ್ ಆಗಿಲ್ಲ ಅಂದ್ರೆ ಸರ್ಕಾರಗಳೇ ಬೇಕಾಗಿಲ್ಲ ಸರ್. ಈಗ ಪೊಲೀಸ್ ಇಲಾಖೆನೇ ಎಲ್ಲ ಸರ್ಕಾರಗಳು ಬೇಕಾಗಿಲ್ಲ. ಸರ್ಕಾರ ಇಲ್ಲ, ಹೈಕೋರ್ಟ್ ಯಾಕಂದ್ರೆ ಸರ್ಕಾರದ ಹೊಣೆಗಾರಿಕೆ ಇಲ್ಲ. ಸರ್ಕಾರದ ಒಂದು RCB ಗೆದ್ದರೆ ನಾ ಮುಂದೆ ತಾ ಮುಂದೆ ಅಂತ ಸನ್ಮಾನ ಮಾಡೋದಕ್ಕೆ ಅವ್ರಿದ್ದಾರೆ. ಆದ್ರೆ ಸನ್ಮಾನದಲ್ಲಿ ಆದಂತಹ ಅವಘಡಗಳಿಗೆ ಅವ್ರಿಲ್ಲ, ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಸಣ್ಣ ಪುಟ್ಟದವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಕೇಸ್ ಹಾಕ್ತಾರೆ. ಸಂಬಂಧ ಇಲ್ಲ ಅಂತಾನೆ ಅವ್ರು ಮಾಡ್ತಾ ಇರೋದು. ನಿಮ್ಮ ಹೊಣೆಗಾರಿಕೆ ಯಾವ ಮಂತ್ರಿ ಇವತ್ತು ರಾಜೀನಾಮೆ ಕೊಟ್ರು? ಯಾರು ಐ ಆಮ್ ದಿ ರೆಸ್ಪಾನ್ಸಿಬಲ್ ಅಂತ ಯಾರು ಬಂದು ಹೊರಗಡೆ ಹೇಳಿದ್ರು? ಹಾಗಾದ್ರೆ ನಿಮ್ಗೊಂದು ಅಕೌಂಟಬಿಲಿಟಿ ಇಲ್ಲ, ಇದೆಯಾ ಇಲ್ವಾ? ವಿರೋಧ ಪಕ್ಷ ಹೋರಾಟ ಮಾಡಿದ್ರೆ ಸರ್ಕಾರ ವಿರೋಧ ಪಕ್ಷನೇ ಇಲ್ವಲ್ಲ.